ಬದುಕಿನಲ್ಲಿ ಎಷ್ಟೋ ಅನಾಹುತಗಳು, ಅವಘಡಗಳು, ಆಘಾತಗಳು ಸಂಭವಿಸ್ತವೆ. ಆದರೆ ಅದರಿಂದ ಧೃತಿಗೆಡದೆ ಆ ಬದುಕನ್ನು ಧನಾತ್ಮಕವಾಗಿ ಚಾಲೆಂಜಾಗಿ ತೆಗೆದುಕೊಂಡು ಆ ಬದುಕನ್ನು ಸಕಾರಾತ್ಮಕವಾಗಿ ನಿರ್ವಹಿಸಿಕೊಂಡು ಜೀವನನ ಆ ಸವಾಲನ್ನು ಸಂತೋಷವನ್ನಾಗಿ ನಿರ್ಮಾಣ ಮಾಡಿಕೊಂಡು ಸಮರ್ಪಕವಾಗಿ ಜೀವನ ನಿರ್ವಹಣೆ ಮಾಡಿದಂಥ ಅದೆಷ್ಟೋ ಜನ ಇವತ್ತಿಗೂ ಕೂಡ ನಮಗೆ ಉದಾಹರಣೆಯಾಗಿ ಸಿಗ್ತಾರೆ. ಅಂಥ ಒಂದು ಘಟನೆಗಳಲ್ಲಿ ನಾ ಇವತ್ತು ಹೇಳೋದಕ್ಕೆ ಹೊರಟಿರ್ತಕ್ಕಂಥದ್ದು ಒಂದು ನೈಜ ಘಟನೆ. ಹೌದು, ಹುಲಿಕಲ್ ನಟರಾಜ್ ಸರ್ ಅವರು ಬರೆದಿರ್ತಕ್ಕಂಥ ಒಂದು ವ್ಯಕ್ತಿತ್ವ ವಿಕಸನ ಪುಸ್ತಕದಲ್ಲಿ ನಾನು ಇದನ್ನು ಓದಿದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಬಹುಶಃ ಇದಕ್ಕೆ ಹೇಳಿರ್ಬೋದು. ಆ ಒಂದು ಘಟನೆ ನನಗೆ ಭಾಳ ಸ್ಫೂರ್ತಿ ಅನಿಸಿತು. ಯಾಕಂದರೆ ಹೇಳ್ತೀನಿ ಕೇಳಿ, ಒಂದು ಹುಡುಗಿ ಟ್ರೈನ್ನಲ್ಲಿ ಜರ್ನಿ ಮಾಡ್ತಿರ್ತಾಳೆ. ಅವಳು ವಾಶ್ ಬೇಸಿನ ಹತ್ರ ಮುಖ ತೊಳ್ಕೊಬೇಕಾದ್ರೆ ಸಡನ್ನಾಗಿ ಡೋರಿಂದ ಅಂದರೆ ಗಾಡಿ ಸ್ಪೀಡಿಗೆ ಡೋರಿಂದ ಕೆಳಗೆ ಬಿಡ್ತಾಳೆ. ಬಿದ್ದಾಗ ಒಂದು ಟ್ರೈನ್ ಅವಳ ಬಲ ಕೈ ಮೇಲೆ ಹಾದು ಹೋಗುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತಿನಲ್ಲೇ ಇನ್ನೊಂದು ಅಂದರೆ ಬೆಳಕು ಕಾಣಿಸಿದೆ ಅಂತ ಅವಳು ಆ ಕಡೆ ನೋಡಬೇಕಾದ್ರೆ ಮತ್ತೊಂದು ಟ್ರೈನ್ ಅದೇ ಹಳಿ ಮೇಲೆ ಅವಳ ಬಲಗಾಲ ಮೇಲೆ ಹೋಗಿಬಿಡುತ್ತೆ. ಇಷ್ಟು ನೋವು, ಹಿಂಸೆ, ಅವಳು ಒದ್ದಾಡ್ತಿರ್ತಾಳೆ. ಬೆಳಗ್ಗೆವರೆಗೂ ಅಲ್ಲಿ ಯಾವುದೇ ಒಂದು ಸಹಾಯ ಸಿಕ್ಕಿರಲ್ಲ ಅವಳಿಗೆ. ಕೊನೆಗೆ ಯಾರೋ ನೋಡಿಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಆಗುತ್ತೆ. ಆದರೆ ಅವಳ ದುರ್ದೈವ ಬಲಗೈ ಮತ್ತು ಬಲಗಾಲ ಸ್ವಾಧೀನನೇ ಸಂಪೂರ್ಣವಾಗಿ ಕಳೆದುಕೊಂಡ್ಬಿಡ್ತಾಳೆ ಅವಳು. ಅಷ್ಟೊಂದು ಡಿಪ್ರೆಷನ್ಗೆ ಹೋಗ್ತಾಳೆ. ಆದರೂ ಕೂಡ ಅವಳು ಅದನ್ನು ಕೊನೆಗೆ ಚಾಲೆಂಜಾಗಿ ತಗೋತಾಳೆ, ಧನಾತ್ಮಕವಾಗಿಯೇ ತಗೋತಾಳೆ. ಇಲ್ಲಿಗೆ ದಿ ಎಂಡ್ ಲೈಫ್ ಅಂದ್ಕೊಂಡು ಬಿಟ್ಟರೆ ಜೀವನ ಮುಗಿದು ಹೋಗುತ್ತೆ. ಬೇಡ, ಇದನ್ನು ಸ್ಪೋರ್ಟಿವ್ ಆಗಿ ತಗೊಳ್ಳೋಣ. ನಾನು ಇದರಲ್ಲಿ ಎದ್ದು ನಿಲ್ಲಬೇಕು, ನನ್ನಂಥ 4 ಜನರಿಗೆ ಮಾದರಿಯಾಗಬೇಕು, ಸ್ಫೂರ್ತಿಯಾಗಬೇಕು. ಕಾಲು ಕೈ ಸ್ವಾಧೀನ ಕಳೆದುಕೊಂಡ್ರೆ ಏನಾಯಿತು? ಒಂದು ಕಾಲು ಕೈ ಹೋದರೂ ಇನ್ನೊಂದು ಕಾಲು ಕೈ ಇದೆ ಬದುಕಲಿಕ್ಕೆ. ಓದಿದ್ದೀನಿ, ಹೇಗಾದರೂ ಬದುಕಬೇಕು. ಅವಳಿಗೆ ಕೊನೆಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ ಸಿಗುತ್ತೆ. ನಗುತ್ತಾ ಅವಳು ಇವತ್ತು ಕೂಡ ಎಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಅಂದರೆ ಅವಳ ನೋಡಿ 4 ಜನ ಇನ್ಸ್ಪೈರ್ ಆಗಿ ಸ್ಫೂರ್ತಿಯನ್ನು ಪಡೆದಿದ್ದಾರೆ, ಅವಳಿಂದ ಕಲಿತಿದ್ದಾರೆ. ಏನೇ ಕಷ್ಟ ಬಂದರೂ ಜೀವನನ ಧನಾತ್ಮಕವಾಗಿ ತಗೋಬೇಕು, ಖುಷಿಯಾಗಿರಬೇಕು, ಸಕಾರಾತ್ಮಕವಾಗಿ ಚಿಂತನೆ ಮಾಡಬೇಕು, ಬೇರೆಯವರಿಗೆ ಮಾದರಿ ಆಗಬೇಕು, ಬದುಕಿನ ಸ್ಫೂರ್ತಿಯನ್ನು ಕಳೆದುಕೊಳ್ಬಾರ್ದು ಅಂತ. ಇಂಥ ಸಾಕಷ್ಟು ಉದಾಹರಣೆಗಳು ಇರ್ತವೆ. ನಾವು ಅವುಗಳನ್ನ ಗಮನಿಸೋದಿಲ್ಲ ಅಷ್ಟೇ. ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸ ಕಳೆದುಕೊಳ್ಬಾರ್ದು. ಬದುಕಿನಲ್ಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ಬಿಡಬಾರ್ದು. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಹಲವಾರು ಘಟನೆಗಳು, ಕಥೆಗಳು ದಿನನಿತ್ಯ ಸಾಕಷ್ಟು ನಮ್ಮ ಜೀವನದಲ್ಲಿ ನಾವು ಕೇಳ್ತೇವೆ, ನೋಡ್ತೇವೆ, ಅಬ್ಸರ್ವ್ ಮಾಡ್ತಿರ್ತೇವೆ. ಇದರಿಂದ ಕಲಿಯೋಣ, ಬೇರೆಯವ್ರಿಗೂ ಕೂಡ ಕಲಿಯೋಣ, ಇನ್ಸ್ಪಿರೇಷನ್ ಆಗೋಣ. ಧನ್ಯವಾದಗಳು.